ಸಚಿವರಿಗೆ ಕೇಳಲಿಕ್ಕೆ ಬಯಸ್ತೇನೆ. ಕೇಂದ್ರ ಸರ್ಕಾರ 2023 ಫೆಬ್ರವರಿಯಲ್ಲಿ ಬೆಳಗಾವಿಗೆ 100 ಹಾಸಿಗೆಗಳ ESI ಆಸ್ಪತ್ರೆಯನ್ನು ಮಂಜೂರಿ ಮಾಡಿದೆ. ಇವತ್ತು ತಾವು ಹೇಳಿಕೆ ಕೊಡುವಂಥದ್ದು ಫೆಬ್ರವರಿ 2025 ಅನ್ನುವಂಥದ್ದು ನಮಗೆ ಜ್ಞಾಪಕ ಮಾಡ್ತೇನೆ. ಕಳೆದ 2 ವರ್ಷಗಳ ಅವಧಿಯಲ್ಲಿ ಈ ಆಸ್ಪತ್ರೆ ನಿರ್ಮಾಣಕ್ಕೆ ಏನು ತೊಡಕಾಯಿತು, ಯಾಕೆ ಲೇಟ್ ಆಯಿತು ಅನ್ನುವಂಥದ್ದನ್ನು ತಾವು ಜನರಿಗೆ ಹೇಳಬೇಕಾಗ್ತದೆ. ಪ್ರಾರಂಭದಲ್ಲಿ ತಾವು ಈ ಆಸ್ಪತ್ರೆಯನ್ನು ಬೇರೆ ಬಾಡಿಗೆ ಕಟ್ಟಡಕ್ಕೆ ಸ್ಥಳಾಂತರ ಮಾಡಿ ಇಲ್ಲಿ ಜಾಗೆ ಖಾಲಿ ಮಾಡುವಂಥದ್ದು ನಿರ್ಣಯವನ್ನು ಮಾಡಿದ್ರಿ. ನಾನು ಅದಕ್ಕೆ ಒಪ್ಪಿಕೊಂಡೆ. ಆ ಟೆಂಡರ್ ಕೂಡ ಆಯಿತು. ಕಟ್ಟಡ ಮಾಲೀಕ ಒಪ್ಪಿಕೊಂಡು ಅದನ್ನು ನಿಮಗೆ ಏನೇನು ಸಿದ್ಧತೆ ಬೇಕು ಎಲ್ಲ ಮಾಡ್ತಾ ಇದ್ದ. ನಿಮ್ಮ ಅಧಿಕಾರಿಗಳ ಚಿತಾವಣೆಯಿಂದಾಗಿ ಆ ಕಟ್ಟಡ ಮಾಲೀಕ ಅವನಿಗೆ ತೊಂದರೆ ಆಯಿತು ಅಂತ ಹೇಳಿ ವಾಪಸ್ ತಗೊಂಡ. ಅದಾದಮೇಲೆ ತಾವು ನಿರ್ಣಯ ಮಾಡಿದ್ರಿ, ತಾವೇ ಆದೇಶ ಮಾಡಿದ್ರಿ, ಇರುವಂಥ ಅಲ್ಲೇ ಆಸ್ಪತ್ರೆಯ ಎಲ್ಲ ವೈದ್ಯಾಧಿಕಾರಿಗಳನ್ನು, ಸಿಬ್ಬಂದಿಗಳನ್ನು ಪಕ್ಕದ ಡಿಸ್ಪೆನ್ಸರಿಗಳಿಗೆ ವರ್ಗಾವಣೆ ಮಾಡಬೇಕು, ಯಮನಾಪುರದಲ್ಲಿ OPD ಪ್ರಾರಂಭ ಮಾಡಬೇಕಂತೇಳಿ ತಾವೇ ಆದೇಶ ಹೊರಡಿಸಿದ್ರಿ. ನಾವು ಅದಕ್ಕೂ ಕಳೆದ 5 ಸುತ್ತಿನ ಮಾತುಕತೆಗಳು ಈಗಾಗಲೇ ಮುಗಿದಿದ್ದಾವೆ. ಅನೇಕ ರೈತ ಸಂಘಟನೆಗಳು, ಸಾಮಾಜಿಕ ಕಾರ್ಯಕರ್ತರು, ಮಹಾನಗರದ ಅನೇಕ ಮಾಜಿ ಪೌರರು, ಆಮೇಲೆ ಮಾಜಿ MLAಗಳು, ನಾನು ಅನೇಕ ಪ್ರಮುಖರು ಕೂಡ್ಕೊಂಡ ಈ ಜಲಾಶಯದ ನೀರು ತೊಂದರೆ ಆಗ್ತದೆ, ಮುಂದೆ ಬರ್ತಕ್ಕಂಥ ದಿವಸದೊಳಗೆ ಬೆಳಗಾವಿ ನಗರಕ್ಕೆ ಒಂದಲ್ಲ ಬೆಳಗಾವಿ ಜಿಲ್ಲೆಯಲ್ಲಿ ಆಗ್ತಕ್ಕಂಥ ಅನೇಕ ಇಂಡಸ್ಟ್ರಿಗಳಿಗೂ ಸಹಿತ ಮುಂದಿನ ಸಂದರ್ಭದಲ್ಲಿ ನೀರು ಕಡಿಮೆ ಬರ್ತದೆ ಇವತ್ತಿನ ಆಲೋಚನೆ ಮಾಡಕತ್ತೀವಿ. ಇದು ಸಾಮಾನ್ಯ ಜನ ಆಲೋಚನೆ ಮಾಡಕತ್ತಾರ. ಇವತ್ತು ಜನದ ಪ್ರತಿನಿಧಿಗಳು ಇದನ್ನು ಆಲೋಚನೆ ಮಾಡ್ತಾ ಇಲ್ಲ ಅಂತಕ್ಕಂಥ ಒಂದು ಖೇದ ಅದ ಇವತ್ತು. ಅದಕ್ಕೆ ಇವತ್ತು ಅನೇಕರು ಎಲ್ಲ ಮಾತಾಡಿದ್ದಾನ ತಾವು ಮಾಧ್ಯಮದವರೆಲ್ಲ ಕೇಳಿದರೆ ನಾ ಅದೇನು ರಿಪೀಟ್ ಮಾಡೋಂಗಿಲ್ಲ. ಜಿಲ್ಲಾಧಿಕಾರಿಗಳಿಗೆ ಒಂದು ಮಾತನ್ನು ಇವತ್ತು ಹೇಳಿ ಬಂದಿದ್ದೇವೆ. ಅವರಿಗೆ ಕಳೆದ 3ನೇ ತಾರೀಕು ಅವರಿಗೆ ಭೇಟಿಯಾಗಿ ಒಂದು ಪತ್ರ ಕೊಟ್ಟಿದ್ವಿ. ನಾವು 3 ದಿವಸದೊಳಗೆ ಬಂದ್ ಮಾಡ್ತೀವಿ ಅಂತ ಹೇಳಿ ಒಂದು ಮಾತನ್ನು ಹೇಳಿದರು, ಆಶ್ವಾಸನೆ ಕೊಟ್ಟಿದ್ದರು. ರೈತರ ಆಮೇಲೆ ಈ ಅನೇಕ ನಗರದ ಪ್ರಮುಖರೆಲ್ಲ ಕೂತ್ಕೊಂಡು DC ಆಫೀಸ್ ಮುಂದೆ ಕೂತಾಗ ಒಂದು ಹೊಳ್ಳಿ ವಾಪಸ್ ಬಂದು ಎಲ್ಲೋ ಬೇರೆ ಕಡೆ ತಮ್ಮ ಕಾರ್ಯಕ್ರಮದ ಇದನ್ನಿದ್ರು ಕೂಡ ನೀವೇ ಬರಬೇಕಂತ ಹಠ ಊರಿದಾಗ ಹೊಳ್ಳಿ ವಾಪಸ್ ಬಂದು ಒಂದು ಮಾತನ್ನು ಕೊಟ್ಟಿದ್ದರು. ನಾ ಮಾಡ್ತೀವಿ 3 ದಿವಸನಾಗ ಬಂದ್ ಮಾಡಿಸ್ತೀನಿ, ಅದನ್ನು ಅವ್ರನ್ನ ಕರೆಸ್ತೀನಿ, ಮಾತಾಡ್ತೀನಿ ಅಂತೇಳಿ.